ದಲಿತ ವಿರೋಧಿ ಸುಜಯ್ ಕುಮಾರ್ಗೆ ಬೇಕೇ ಬೇಕು, ಬೇಕೇ ಬೇಕು. ತೊಲಗಲಿ 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 ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ತಮಟೆ ಚಳವಳಿಯನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಹೋರಾಟಗಾರರಿಗೆ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ವಂದಿಸುತ್ತಾ, ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಅವಶ್ಯಕತೆಗಳಿಂದ ಇಲಾಖೆಗಳಾದಂಥ ಕಂದಾಯ ಇಲಾಖೆ, ಮತ್ತೆ ಇಲಾಖೆ, ಗೃಹ ಇಲಾಖೆ, ಇನ್ನೂ ಹಲವಾರು ಇಲಾಖೆಗಳು ನಮಗೆ ಬಹಳ ಅವಶ್ಯಕತೆ ಇದೆ. ಈ ಅವಶ್ಯಕತೆ ಇದೆ ಅಂದರೆ ನಮಗೆ ಬಹಳ ಮುಖ್ಯವಾಗಿರೋ ಇಲಾಖೆ ಅಂದರೆ ಕಂದಾಯ ಇಲಾಖೆ. ಈ ಕಂದಾಯ ಇಲಾಖೆ ಒಂದಿಲ್ಲ ಅಂದರೆ ನಾವು ಏನು ಒಂದು ಸೈಡ್ ತಗೊಳಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಇವತ್ತು ಮೇಡಮ್ ಅವ್ರು ಹೇಳ್ತಾ ಇದ್ರು, ಬೀದಿ ವ್ಯಾಪಾರಿಗಳಿಗೆ ಎಲ್ಲಿ ಹಲ್ಲೆ ಆಯಿತು, ಎಲ್ಲಿ ಗಲಾಟೆ ಆಯಿತು ಅಂದರೆ ಈ ಬಿಲ್ಡರ್ಗಳು ಮಾಡೋಂಥ ಕಪಿಚೇಷ್ಟೆಗಳಿಂದ ಈ ಒಂದು ಬೀದಿ ವ್ಯಾಪಾರಿಗಳ ಮೇಲೆ ಹಲ್ಲೆ ಆದಂಥ ಸಂದರ್ಭದಲ್ಲಿ ಅದನ್ನು ತಡೆಯಕ್ಕೆ ಹೋದಂಥ ಒಬ್ಬ ರಾಷ್ಟ್ರ ಘಟಕದ ಅಧ್ಯಕ್ಷರ ಮೇಲೆ ಹಲ್ಲೆ ಆಗ್ತದೆ. ಈ ಹಲ್ಲೆ ಆದಂಥ ಸಂದರ್ಭದಲ್ಲಿ ಈ ಮ್ಯಾನ್ಗೆಟ್ ಅಂತ ಈ ಕೆಲವು ವೈಟ್ಫೀಲ್ಡ್ ಪೊಲೀಸ್ ಅಧಿಕಾರಿಗಳಿಂದ ಇದಾಗ್ತದೆ. ಈ ಪೊಲೀಸ್ ಅಧಿಕಾರಿಗಳು ಇಮಿಡಿಯೇಟ್ಲಿ ಪೊಲೀಸರ ಮುಂದೆನೇ ಗಲಾಟೆಗಳಾಗೋದು. ಈ ಪೊಲೀಸರೇ ಈ ತಿಂಗಳು ಮಾಮೂಲಿ ವಸೂಲಿ ಮಾಡ್ಕೊಳ್ಳೋದು, ಅವರೇ ಬೀದಿಗಳಲ್ಲಿ ವ್ಯಾಪಾರ ಮಾಡಿ ಅನ್ನೋದು, ವಾರಕ್ಕೆ ಹೋಗಿ ಅಲ್ಲಿ ಕಲೆಕ್ಷನ್ಗಳು ಮಾಡ್ಕೋದು. ಸುಮಾರು 4,000 ವ್ಯಾಪಾರಿಗಳಿದ್ರೆ ವಸೂಲಿ ಮಾಡ್ತಾರಂತೆ. ಇವತ್ತು ನಾನು ಆ ಭಾಗದಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತೀನಿ, ನೀವು ನಾಚಿಕೆ ಮಾನ ಮರ್ಯಾದಿದ್ರೆ ₹1 ಯಾರಾದ್ರೂ ತಗೊಳಕ್ ಹೋಗ್ಬಿಟ್ರಿ. ನಮ್ಮ ದಲಿತ ಮುಖಂಡರಿಗೆ ಅದು ಹೇಳ್ತೀನಿ, ಪ್ರತಿಯೊಬ್ಬರಿಗೆ ಹೇಳ್ತೀನಿ, ₹1 ಯಾರನ್ನು ಬೀದಿ ವ್ಯಾಪಾರಿಗೆ ₹1 ಕೊಡಕ್ಕೆ ಹೋಗ್ಬಿಟ್ರಿ. ಯಾರಿಗೂ ಕೊಡಕ್ಕೆ ಹೋಗ್ರಿ. ನೀವು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ನಿಮ್ಮ ನಿಗದಿ ಯೂಸ್ ಮಾಡ್ರಿ. ಅಕಸ್ಮಾತ್ ಏನಾದ್ರೂ ನಿಮ್ಗೇನಿದ್ರು 112 ಫೋನ್ ಹಾಕಿ ಪೊಲೀಸ್ ಅಧಿಕಾರಿಗಳು ಬಂದು ಅವ್ರ ಮೇಲೆ FIR ಹಾಕ್ತಾರೆ. ದಯವಿಟ್ಟು ಅದೊಂದು ಕೆಲಸ ಮಾಡಬೇಕು. ಆಮೇಲೆ ಆ ಒಂದು ವಿಚಾರದಲ್ಲಿ ಅಲ್ಲಿ ಹಲ್ಲೆ ಮಾಡೋದ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಪೊಲೀಸರು ತೆರಿತಾ ಇದ್ದಾರೆ, ಪೊಲೀಸರ ಮುಂದೆನೇ ಹೊಡಿತಾ ಇದ್ದಾರೆ. ಮತ್ತೆ ಪೊಲೀಸ್ ಅಧಿಕಾರಿಗಳು ಇವೆಲ್ಲ ಆಗ್ಬೇಕಾದ್ರೆ ಅಲ್ಲಿ BBMP ಅಧಿಕಾರಿಗಳು ಮತ್ತೆ ಆಮೇಲೆ ಸರ್ವೆ ಅಧಿಕಾರಿಗಳ ಮೇಲೆ ಯಾಕೆ ಪೊಲೀಸ್ ಅಧಿಕಾರಿಗಳು FIR ಹಾಕಲಿಲ್ಲ? ಅಲ್ಲಿ ಅಟ್ರಾಸಿಟಿ ಕೇಸ್ ಇವ್ರೇನು ಹಾಕಕ್ಕೆ ಹೇಳಿದ್ರ? ಕಂಪ್ಲೇಂಟ್ ಕೊಟ್ಟರು ನೀವೇ ಹಾಕ್ಬಿಟ್ಟು ಕೌಂಟ್ರಲ್ಲ ಚಿಹ್ನೆ ಮೇಲೆ ಹಾಕ್ತೀರ ಅಂದ್ರೆ ನಿಮ್ಗೆ ನಾಚಿಕೆ ಆಗಲ್ವಾ? ನಿಮ್ಗೆ ಏನು ಪೊಲೀಸ್ ಇಲಾಖೆ ಅಂದ್ರೆ ನಿಮ್ಮ ಅಪ್ಪಮ್ಮನ ಆಸ್ತಿ ಅನ್ಕೊಂಡಿದ್ದೀರಾ? ನಮ್ಗೇನು ಗೊತ್ತಿಲ್ವಾ? ಗೊತ್ತಿಲ್ಲ ಅಂದ್ರೆ ನಮ್ಗೆ ಏನು ನೀವು ಕಂಪ್ಲೇಂಟ್ ಕೊಟ್ಟು ಅಂತ ತಗೊಂಡಿದ್ದ ಯಾಕೆ ನೀವು ಕೇಸ್ ಹಾಕಿದ್ದೆ ಯಾಕೆ? ತಿರ್ಗಾ ಮೇಲೆ ಅವ್ರನ್ನ ಎಸ್ಕೇಪ್ ಮಾಡ್ಬಿಟ್ಟು ತಿರ್ಗಾ ಅವ್ರ ಮೇಲೆ ಕೌಂಟರ್ ಕಂಪ್ಲೇಂಟ್ ಹಾಕೊಟ್ರಿ ನೀವು. ಇದೇ ವಿಚಾರನ ಒಂದು ವೈಟ್ ಫೀಲ್ಡ್ ಲಾಸ್ಟ್ ಟೈಮ್ ಅಟ್ರಾಸಿಟಿ ನಾವು ಕಂಪ್ಲೇಂಟ್ ಕೊಡೋದು, ಅದನ್ನ ಬಿ ರಿಪೋರ್ಟ್ ಹಾಕಿದ್ದೀರಿ. ಬಿ ರಿಪೋರ್ಟ್ ಹಾಕಕ್ಕೆ ನಾವು ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದು ಅಲ್ಲ? ನಿಮ್ಗೇನು ಬೇಜಾರಾಗಲ್ವಾ? ಇವತ್ತು ನಾನು ಒಳ್ಳೆ ಟಮ್ಟಿಗಳು ಸಕಲ ಹೊರಿಸ್ಬೇಕಂತ ಇದು ಮಾಡಿದ್ದು ನಾನು. ಇಲ್ಲಿ ನಮ್ಮ ಮಾದೇವಣ್ಣವ್ರು ಮಾಡಿದ ಕೆಲಸಗಳು ಟಮ್ಟೇನ್ ಮಾಡ್ಸಕ್ ಹೋಡ ಇಲ್ಲಿ ಮಾನವ ಹಕ್ಕುಗಳ ಆಯೋಗದ ವಕೀಲರುಗಳು ಹೋರಾಟ ಮಾಡ್ತಾರೆ ಅಂದ್ರೆ ಅವ್ರು ನನಗೆ ಇಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡಿದ್ರು. ಇಲ್ಲಾಂದ್ರೆ ಇವತ್ತು ಈ ಜನ ನೋಡೋದು ತುಂಬ ಫೀಸ್ ಆಗ್ತಾ ಇದೆ. ನಾನು ಅವರು ಏನೋ ಒಂದು ಮನವಿಗೋಸ್ಕರ ಆಮೇಲೆ ಇಲ್ಲಿ ಸೆಷನ್ ಇವತ್ತು ನಡೀತಾ ಇಲ್ಲ ಅಣ್ಣ, ಬಹಳ ಇದಾಗ್ತಾ ಇದೆ ಅಂತೇಳಿ ಪಾಪ ನಮ್ಗೆ ಏನೇ ಇದು ಮಾಡಲಿ ನಮ್ಗೆ ಸ್ಪಂದಿಸ್ತಾರೆ. ಇಲ್ಲಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ DC ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಗಿಲ್ಲಿ ನಮ್ಮ ಮಾದೇವಣ್ಣವರು ಬಹಳ ನಮ್ಗೆ ಸಪೋರ್ಟ್ ಕೊಟ್ಟು ಎಲ್ಲ ರೀತಿಯಲ್ಲಿ ಅವ್ರು ನೋಡ್ಕೊಂಡು ಹೋಗ್ತಾರೆ. ಪಾಪ ಏನೇ ವಿಚಾರಗಳಿದ್ರು ಅವ್ರು ನಾನು ಚಿರಋಣಿಯಾಗಿರ್ತೀನಿ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮಾನ್ಯ ಗೃಹ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೆ ಸರ್ಕಾರ ಉನ್ನತ ಅಧಿಕಾರಿಗಳ ಕ್ರಮ ತಗೊಳ್ಬೇಕು. ಯಾವ್ಯಾವ ಇಲಾಖೆಯಲ್ಲಿ 33 ಎಲ್ಲ ದಲಿತರುಗಳಿದ್ದಾರೆ. ಅದಪ್ಪ ಏನಾದ್ರು ಕೇಳೋಕ್ಕಾರೆ ಆಮೇಲೆ ಯಾರು ನೀವು ಅಂತ ಕೇಳೋದು, ಅವ್ರಿಗೇನು ಮಾಹಿತಿಗಳಿರಲ್ಲ. ಯಾರು ಅಟ್ರಾಸಿಟಿ ಕಮಿಟಿ ಆದರೆ ನೀವೇನ್ರಿ ಕಮಿಟಿ ಅಂದ್ರೇನ್ರಿ? ಅಟ್ರಾಸಿಟಿ ಕಮಿಟಿ ಅಂದ್ರೆ ಏನ್ರಿ? ಅದೆಲ್ಲಿದ್ದಂತ ಅವ್ರಿಗೆ ಎಷ್ಟೋ ಜನ ಮಾಹಿತಿ ಇಲ್ಲ. ಇದನ್ನು ನಮ್ಮ ಅಧಿಕಾರಿಗಳು ಅವರಿಗೆ ಕಿವಿ ಹಿಂಡಿ ಅಟ್ರಾಸಿಟಿ ಕಮಿಟಿ ಏನು, ಯಾಕೋಸ್ಕರ ಅವ್ರನ್ನ ನೇಮಕ ಮಾಡಿದ್ದೀವಿ, ಅವ್ರ ಕರ್ತವ್ಯ ಇರುತ್ತೆ, ಅವ್ರು ತಿಳ್ಕೊಬೇಕಾಗ್ತದೆ. ಇಂಥ ಅನಾಲಯಕ ಅವಿದ್ಯಾವಂತ ಇವತ್ತು ಅಧಿಕಾರಿಗಳು ಇಲ್ಲಿ ಸರ್ಕಾರದ ಹೇಳಕ್ಕೆ ನಮ್ಗೆ ನಾಚಿಕೆ ಆಗುತ್ತೆ. ಅದರಿಂದ ಇವತ್ತೇನು ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಇದು ಮುಂದೆ ಉಗ್ರ ರೂಪವಾದಂಥ ಹೋರಾಟನ ಮಾಡಲಿಕ್ಕೆ ನಾವು ಸರ್ಕಾರನ ಮನವಿ ಮಾಡ್ಕೊಳ್ತೇವೆ. ಅದಕ್ಕೆ ಆಸ್ವಾದ ಕೊಡಲ್ಲ ಅಂತೇಳಿ ನಾವು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅಹಿಂದ ಹಕ್ಕುಗಳ ಹೋರಾಟ ವೇದಿಕೆಯಿಂದ ರಾಜ್ಯಾಧ್ಯಕ್ಷ ಅಂಜನಪ್ಪ ಹಾಗೂ ನಮ್ಮ ಅಟ್ರಾಸಿಟಿ ಕಮಿಟಿ ಬೆಂಗಳೂರು ನಗರ ಜಿಲ್ಲಾ ಸದಸ್ಯರು. ಜೈ ಭೀಮ್. ಮಕ್ಕಳ ಬರ್ತ ದಲಿತ ಕ್ರಿಯಾ ಸಮಿತಿ ರಾಜ್ಯಾಧ್ಯಕ್ಷರಾದಂಥ BR ಮುಂಡೂರವರ ನೇತೃತ್ವದಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಆ ವಿಷಯ ಏನಂತ ಹೇಳಿದ್ರೆ, ಏನು ಸರ್ಕಾರದ ಇಲಾಖೆಗಳಲ್ಲಿ ಕಂದಾಯ ಇಲಾಖೆ, ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ, ಹಲವಾರು ಇಲಾಖೆಗಳಲ್ಲಿ ಏನು ದೌರ್ಜನ್ಯಗಳು ನಡೀತದೆ ದಲಿತರ ವಿರುದ್ಧವಾಗಿ,
ಆ ದಲಿತರ ವಿರುದ್ಧವಾದ ಹೋರಾಟಗಳನ್ನ ಫಲವಾಗಿ ನಾವು ಇವಾಗ ಅವ್ರನ್ನ ಏನು ಅಧಿಕಾರಿಗಳು ಏನಿದ್ದಾರೆ ಅರಣ್ಯ ಅಧಿಕಾರಿಗಳನ್ನ ಅವ್ರನ್ನ ಅಮಾನತುಗೊಳಿಸಬೇಕು, ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಒಂದು ಪ್ರತಿಭಟನೆಯಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ನಿರ್ವಹಿಸ್ತಾ ಇದ್ದೀವಿ. ಕೆಲವು ಇಲಾಖೆಗಳಲ್ಲಿ ಫಾರ್ ಎಕ್ಸಾಂಪಲ್ ಬಿದರಳ್ಳಿ ಹೋಬಳಿ ನಿಂಬೇಕಬ್ಬರ ಸರ್ವೆ ನಂಬರ್ 52ರಲ್ಲಿ 1937-38ರಲ್ಲಿ ದಲಿತರಿಗೆ 2 ಎಕರೆ ದರ್ಖಾಸ್ತು ಜಮೀನನ್ನ ಗ್ರಾಂಟ್ ಮಾಡ್ತಾರೆ. ಆ ಜಮೀನುಗಳಲ್ಲಿ ಬಲಾಢ್ಯರು ಸವರ್ಣೀಯರು ಆ ಜಮೀನುಗಳಲ್ಲಿ ಪೊಸಿಷನಲ್ಲಿ ಕೂತ್ಕೊಂಡು ಏನು ಗ್ರಾಂಟ್ ಆಗಿದೆ ದಲಿತರಿಗೆ ಅವರಿಗೆ ಜಮೀನು ಸಿಗದೆ ಇರೋ ಥರ ಭೂ ದಾಖಲಾತಿಗಳನ್ನು ತಿದ್ದಿ ದಲಿತರಿಗೆ ಒಂದು ರೀತಿ ಅನ್ಯಾಯವೆಸಗ್ತಾ ಇದ್ದಾರೆ. ಇನ್ನು ಸರ್ಕಾರದವರು ಅವ್ರ ಜೊತೆ ಕೈ ಜೋಡಿಸಿದ್ದಾರೆ ಅನ್ನೋ ಗೊತ್ತಿಲ್ಲ. ಅದೇ ರೀತಿ ಮೊನ್ನೆ ಒಂದು ಮಾದೇಪುರ ವಿಧಾನಸಭಾ ಕ್ಷೇತ್ರದ ಒಂದು ವೈಟ್ಫೀಲ್ಡ್ ಪೊಲೀಸ್ ಸ್ಟೇಷನಲ್ಲಿ ಗೂಡಿ ರಾಮಚಂದ್ರನ್ ಅವ್ರ ಮೇಲೆ ದೌರ್ಜನ್ಯ ಆಗಿದೆ. ಅವರು ಅಟ್ರಾಸಿಟಿ ಕೇಸ್ ಕೊಟ್ಟಿದ್ದಾರೆ. ಅವರು ಮಾನಸಿಕ ಹಲ್ಲೆ ಮಾಡಿದ್ದಾರೆ ಯಾರು ರೆಡ್ಡಿ ಜನಾಂಗದವರು. ಅವ್ರ ವಿರುದ್ಧ FIR ಆಗಿದ್ರು ಸಹ ಅವ್ರನ್ನ ಇದುವರೆಗೂ ಬಂದಿಲ್ಲ. ನಾವು ವಿಧಾನಸೌಧದ ಮುಂದೆ ಮೊನ್ನೆ ನಮ್ಮ ಮುರಾಜ್ ಅವರ ನೇತೃತ್ವದಲ್ಲಿ CMಗೂ ಸಹ ಮನವಿಯನ್ನು ಕೊಟ್ಟಿದ್ದೀವಿ. ನಮ್ಮ 26ನೇ ತಾರೀಕು ಏನು 10ನೇ ತಾರೀಕು 6ನೇ ತಾರೀಕು ಪರಿನಿಬ್ಬಾಣ ದಿನ ಇತ್ತು ಅಂಬೇಡ್ಕರ್ದು. ಆ ದಿನದಲ್ಲೇ ಅಲ್ಲಿ ಮನವಿ ಕೊಟ್ವಿ ಯಾರಿಗೆ CM ಅವರು ಈ ಥರ ಈ ದೌರ್ಜನ್ಯ ಆಗಿದೆ, ನೀವು ಅವ್ರನ್ನ ಕೂಡಲೇ ಬಂಧಿಸೋದಕ್ಕೆ ಪೊಲೀಸ್ ಇಲಾಖೆಗೆ ಮಾರ್ಗದರ್ಶನ ಕೊಡಬೇಕು ಅಂತೇಳಿ. ಆದರೂ ಸಹ ಇದುವರೆಗೂ ಅವ್ರನ್ನ ಬಂಧಿಸಿಲ್ಲ. ಅವ್ರಿಗೆ ಧಮಕಿಗಳು ಹಾಕೋದು, ಅವ್ರಿಗೆ ಬೇರೆ ಕಡೆಯಿಂದ ಫೋನ್ಗಳು ಮಾಡಿಸೋದು, ಕೇಸ್ ಒಪ್ಪಿಸೋದು ಅಂತ ಹೇಳೋದು, ಈ ರೀತಿ ಎಲ್ಲ ಕೆಲಸಗಳು ಮಾಡ್ತಾಯಿದ್ದಾರೆ. ಅದೇ ರೀತಿ ಎಲ್ಲ ಇಲಾಖೆಗಳಲ್ಲಿ ಏನು ದೌರ್ಜನ್ಯಗಳು ನಡೀತಾ ಇದೆ ಆ ದೌರ್ಜನ್ಯಗಳನ್ನು ಖಂಡಿಸಬೇಕು. ಏನು ಮೇಲಾಧಿಕಾರಿಗಳು ಏನು ಅನ್ಯಾಯಗಳನ್ನು ಎಸಗ್ತಾ ಇದ್ದಾರೆ ಸರ್ಕಾರ ಅದನ್ನು ಗಮನದಲ್ಲಿಟ್ಕೊಂಡು ಅವ್ರಿಗೆ ಸೂಕ್ತವಾದ ನಿರ್ದೇಶನಗಳನ್ನು ಕೊಟ್ಟು ದಲಿತರಿಗೆ ಪರವಾಗಿ ಕೆಲಸ ಮಾಡೋದಕ್ಕೆ ನಿರ್ದೇಶನ ಕೊಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಪ್ರಸಾದ್ ಅವರು, DB ಮಕ್ಕಳ ದಲಿತ ಕ್ರಿಯಾ ಸಮಿತಿ ರಾಜ್ಯ ಘಟಕದ ಕಾನೂನು ಘಟಕದ ಪ್ರಧಾನ ಕಾರ್ಯದರ್ಶಿ.